ನೋಡ್ಕೊಂಡು ಹೋಗು. ಬಾಯ್ ಅಮ್ಮ. ಬಾಯ್. ಏಯ್, ಎಷ್ಟೊತ್ತೆ ಮಲ್ಕೊಳ್ಳೋದು? ಹೇಳ್ತೀಯಲ್ಲ, ಬಿಸಿ ನೀರ್ ತನ್ನ ತಲೆ ಮೇಲೆ ಸುರಿಲ್ಲ. ಬಿಡಿ ಅಕ್ಕ, ಚಿಕ್ಕ ಹುಡುಗಿ ಅಲ್ವಾ, ಮಲ್ಕೊಳ್ಳಿ ಬಿಡಿ. ಯಾಕೆ ಅವಳನ್ನ ಬೈತೀರಾ? ತಗೊಳವ. ಅಮ್ಮನ್ ಮನೇಲಿರೋವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ. ಸರಿ ಕಣವ, ಇದ್ರಾಗೆಲ್ಲ ಐತೆ ನೋಡ್ಕೊ. ಇನ್ಸ್ಪೆಕ್ಟರ್ ಎಂಟಿದೆ ಚೈನ್ ಕಿತ್ಕೊಂಡು ಹೋಯ್ತೀರಾ? ನಿಮ್ ಸುಮ್ಮನೆ ಬಿಡಕ್ಕಿಲ್ಲ. ನಿಂತ್ಕೊಂಡ್ರು. ಅಯ್ಯೋ, ಹಾಳಾದವ್ರೆ. ಥ್ಯಾಂಕ್ ಯು. ಕತ್ನಾಗಿ ತಾಳಿ ಐತ ನೋಡ್ಕೊಳ್ಳಿ. ಅದು ಮನೇಲಿ ಬೀರುನಲ್ಲಿದೆ. ಅಣ್ಣ. ನಮಸ್ಕಾರ ಮೇಡಮ್. ಹೆಂಡತಿ ಮಕ್ಕಳನ್ನು ಲೆಕ್ಕಿಸ್ದೆ ಕೆಲ್ಸ ಕೆಲ್ಸ ಅಂತ ಹಗಲು ರಾತ್ರಿ ಅಂತ ತಿರುಗ್ತೀರಾ. ಬೆಳಗಿನ ಜಾವನೆ ಇನ್ಸ್ಪೆಕ್ಟರ್ ಹೆಂಡತಿ ಚೈನ್ ಕಿತ್ಕೊಂಡು ಎಲ್ಲಮ್ಮ? ಯಾರಮ್ಮ? ಐರನ್ ಅಂಗಡಿ ಹತ್ರ. ಐರನ್ ಅಂಗಡಿ ಹತ್ರನಾ? ಏನಾಯ್ತು ಸಾರ್? ಅಮ್ಮ ಅವ್ರ ಚೈನ್ ಯಾರೋ ಕಳ್ತನ ಮಾಡಿದ್ರಂತೆ. ಹೌದಾ? ಏನಾಯ್ತು? ಅದ್ಯಾರು ಏನು ಅಂತ ವಿಚಾರಿಸಿ ನಾವು ಬರ್ತೀವಿ. ನಿಮ್ಗೆ ಹಂಗೆ ಇರ್ಬೇಕು. ಇನ್ಸ್ಪೆಕ್ಟರ್ ಹೆಂಡತಿ ಅಂತ ಗೊತ್ತಾದ್ಮೇಲೆ ಚೈನ್ ಬಿಟ್ಟ. ನಿನ್ಗೇನು ಆಗಿಲ್ಲ ಅಲ್ವಾ? ಹೊರಗಡೆ ಏನಾದ್ರೂ ವೈಲೆನ್ಸ್ ಆದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಮನೇಲಿ ಡೊಮೆಸ್ಟಿಕ್ ವೈಲೆನ್ಸ್ ಆದ್ರೆ ಯಾರಿಗೆ ಹೇಳೋದು? ಇವಾಗ ಏನಾಯ್ತು? ಮುಂದೆ ನಿಂತು ಮದ್ವೆ ಮಾಡಿಸಿದ್ರಲ್ವಾ, ಇವಾಗ ಡೈಲಿ ನೈಟು ಎಣ್ಣೆ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ಕೇಳುದಲ್ವಾ? ಗಂಡಸರಿಗೆ 1000 ಟೆನ್ಷನ್ ಇರುತ್ತೆ. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ? ಕ್ರೈಮ್ ಬ್ಯೂರೋ ಸ್ಟಾಟಿಸ್ಟಿಕ್ ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಹೆಂಗಸರಿಗಿಂತ ಗಂಡಸರೇ ಫ್ಯಾಮಿಲಿ ಪ್ರಾಬ್ಲಮ್ ಇಂದ 2 ಪಟ್ಟು ಜಾಸ್ತಿ ಸಾಯ್ತಿದ್ದಾರೆ. ಕಾಫಿ ಕುಡ್ಬಿಟ್ಟು ಹೊರಡಿ. ಗಂಡಸ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಮ್ಮ? ಎಲೆ ತಗೊಂಬ ಅಂದ್ರೆ ಕೊಲೆ ಮಾಡ್ಕೊಂಬರ್ತಾರೆ. ಶನಿವಾರ ಒಂದಿನ ಎಣ್ಣೆ ಹೊಡಿಯೋಣ ಅನ್ಕೊಂಡ್ರೆ ಅದೇ ಈಗ ಅಭ್ಯಾಸ ಆಗೋಯ್ತು. ನಾನು ಕುಡಿತೀನಿ ಅಂತ ನನ್ನ ಹೆಂಡತಿ ಗೊತ್ತಿದೆ. ಅವಳು ಗೊತ್ತಿದ್ದು ಕುಡ್ದೆ ಅನ್ಕೊಳ್ಳಿ, ಅವಳು ನನ್ನ ಹೊಡಿತಾಳೆ. ಆ ಥರ ಸಾರ್ನ ಟೆರರ್ ಆಗಿ ಇಟ್ಕೊಳ್ಳಿಮ್ಮ. ಸಾರ್ ಬರ್ತಾ ಇದೀನಿ ಸಾರ್. ಏನ್ ಹೇಳಿದ್ರಿ? ಬೇಜಾರು ಮಾಡ್ಕೊಂಡಿದ್ರು. ನಾನು ಹೇಳ್ಬಿಟ್ಟೆ, ಸಾರ್ ಡ್ಯೂಟಿ ಟೆನ್ಷನಲ್ಲಿ ಏನೋ ಗೊತ್ತಿಲ್ಲದೆ ಹೊಡೆದಿರ್ತಾರೆ, ನೀವೇ ಏನೋ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟೆ ಸಾರ್. ನಿಜವಾಗ್ಲೂ ಹೇಳ್ದೆ ಸಾರ್. ಗಾಡಿ ತೆಗೀರಿ. ಹಲೋ, ಏನಾಯ್ತು? ಫೋನ್ ಕೂಡ ಇಲ್ಲ. ಇದ್ಯಾ? ಇದ್ದೀನಿ. ಯಾಕೆ? ಇವತ್ತೇನ್ ಪ್ರಾಬ್ಲಮ್? ಪ್ರಾಬ್ಲಮ್ಸ್ ಇಲ್ದೆ ಯಾವತ್ ಬೆಳಕಾಗಿದೆ. ಡೈಲಿ ಸ್ಟ್ರೆಸ್ ಅಂತ ಹೇಳಿ ಕುಡಿತಾರೆ. ನಾವು ಮಾತ್ರ ಬೆಳಬೆಳಗ್ಗೆನೆ ಎದ್ದು ಅರ್ಧ ನಿದ್ದೆಯಲ್ಲಿ ಹಾಲಿನ ಪ್ಯಾಕೆಟ್ ತೆಗೆದು ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತೀವೋ ಕೈ ಕಟ್ ಮಾಡ್ಕೊಳ್ತೀವೋ ಅಂತ ಗೊತ್ತಾಗದೆ ಬೆಳಗ್ಗೆ ಶುರು ಆಗತ್ತೆ. ನೈಟ್ ಮಲ್ಗೋವರೆಗೂ ಬಿಗ್ ಬಾಸ್ ಇನ್ ಟಾಸ್ಕ್ ತರ 108 ಕೆಲ್ಸ. ಆದ್ರೆ ನಾವು ಮಾತ್ರ ಯಾವ ಸ್ಟ್ರೆಸ್ಸು ಇಲ್ದೆ ಕ್ಯಾಲೆಂಡ್ರಲ್ಲಿರೋ ಮಹಾಲಕ್ಷ್ಮಿ ತರ ನಗ್ನಾಗ್ತಾ ಇರ್ಬೇಕು. ನಿನಗೂ ಸ್ಟ್ರೆಸ್ ಆಗಿದ್ರೆ ನೀನು ಅವ್ರ ತರ ಒಂದ್ ಪೆಗ್ ಹಾಕೊಳ್ಳೋತಾನೆ. ನಿಜವಾಗ್ಲೂ ಅದನ್ನ ಮಾಡೇ ಮಾಡ್ತೀನಿ. ಸೈಡ್ ಡಿಶ್ ಕಳಿಸ್ಲಾ? ಅದೆಲ್ಲ ಇದೆ. ಕಂಪ್ನಿಗೆ ಒಂದ್ ಕೈ ಕಡಿಮೆ ಇದೆ. ಬರ್ತೀಯಾ? ಓಕೆ ಓಕೆ, ನನ್ನ ಕ್ಲಿನಿಕ್ ಟೈಮ್ ಆಯ್ತು, ನಾನು ಹೋಗ್ಬೇಕು. ಸರಿನಾ? ಇಡ್ತೀನಿ, ಬಾಯ್. ಕೊರಿಯರ್ ಸೈನ್ ಕವರ್ ಸೈಡಲ್ಲಿತ್ತು. ಹೋ ಸಾರಿ, ಅಲ್ಲಿರೋದು ನೋಡ್ಲಿಲ್ಲ. ಒಳಗೆ ಇದ್ರಿ ಅನ್ಸುತ್ತೆ. ಆಚೆ ಬಂದ್ರೆ ತಾನೇ ಗೊತ್ತಾಗೋದು. ನಿಮ್ಗೆ ಮೇಲೆ ರೂಮ್ ಖಾಲಿ ಇದೆ ಅಂತ OLX ಅಲ್ಲಿ ನೋಡಿದೆ. ಓ, ಇವಾಗ ಮನೇಲಿ ಯಾರೂ ಇಲ್ಲ. ಇದಿರಲ್ಲ ಅಂದ್ರೆ ನೀವು ಓನರ್ ಅಲ್ವಾ? ಅವರು ಈವ್ನಿಂಗೇ ಬರೋದು. ತುಂಬಾ ಡಿಪೆಂಡೆಂಟ್ ಅನ್ಸುತ್ತೆ. ಮನೆ ಬೇಕು ಅಂದ್ರೆ ನಂಬರ್ ಕೊಟ್ಬಿಟ್ಟು ಹೋಗಿ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀನಿ. ನಾನು ಮೊಬೈಲ್ ಯೂಸ್ ಮಾಡಲ್ಲ. ಹೇಳಿದ್ರೆ ಯಾರು ನಂಬೋದು ಇಲ್ಲ. ಪರವಾಗಿಲ್ಲ ಅಂದ್ರೆ ನಿಮ್ ನಂಬರೇ ಕೊಡಿ, ಕಾಲ್ ಮಾಡ್ಕೊಂಡು ಬರ್ತೀನಿ. ಗೊತ್ತಿಲ್ದಲೇ ಇರೋರ್ಗೆಲ್ಲ ನಂಬರ್ ಕೊಡೋದಕ್ ಆಗೋದಿಲ್ಲ. ಆಧಾರ್ ಕಾರ್ಡ್ ಆದ್ರೂ ಕೊಡ್ತೀರಾ? ಈವ್ನಿಂಗ್ ಮೇಲೆ ಬನ್ನಿ. ಸಾರಿ, ಅದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಬಾಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ನಾನು
ಈವ್ನಿಂಗ್ ಬರ್ತೀನಿ. ಏನು ಅಂದ್ರೆ ಏನೋ ಶಬ್ದ ಕೇಳಿಸ್ಲಿಲ್ವಾ? ಏನಂದ್ರೆ ಏನೋ ಶಬ್ದ ಕೇಳಿಸ್ಲಿಲ್ವಾ? ಬೆಕ್ಕೇನೋ ಸತ್ ಮಾಡಿರ್ಬೇಕು ಕೆಲ್ಸ ನೋಡು. ಇಲ್ಲ ರೀ, ಬೇರೆ ತರ ಶಬ್ದ ಕೇಳಿಸ್ತು. ಬೇರೆ ತರ ಕೇಳಿಸ್ತಾ? ಏನು ಇಲ್ವೇ? ಏ ಅಲ್ಲೋಡು. ನಿನ್ನೆ ಕೂಡ ಇದೇ ತರ ಇತ್ತಲ್ವಾ? ಸರಿ, ಯಾವಾಗ ಕ್ಲಿಯರ್ ಮಾಡ್ತೀರಾ? ಬರ್ತಾ ಇದ್ದಾರೆ ಸರ್. ಇವ್ರ್ಯಾರು? ಇವರೇ ಸರ್, ಈ ಹುಡುಗಿಯವ್ರ ಗಂಡ. ಸರ್, ನಿನ್ನೆ ಫೋನ್ನೇ ನೋಡ್ತಿದ್ಲಲ್ಲ ಆ ಹುಡುಗಿ ಸರ್. ಅದೇ ಥರ ಮೇಲಿಂದ ಕೆಳಗೆ ಬಿದ್ದಿದ್ದಾಳೆ ಸರ್. ಅಪಾರ್ಟ್ಮೆಂಟಲ್ಲಿ ಬೇರೆ CCTV ಆಫ್ ಸರ್. ಈ ಹುಡುಗಿ ಫೋನ್ ಏನಾಯ್ತು? ಫೋನ್ ಇದೆ ಸರ್, ಆದರೆ ಪ್ಯಾಟರ್ನ್ ಲಾಕ್ ಸರ್. ಬೇಗ ಲಾಕ್ ಓಪನ್ ಮಾಡಕ್ ಹೇಳಿ. ಎಲ್ಲ ಡೀಟೇಲ್ಸ್ ನನಗೆ ಬೇಗ ಕಳ್ಸಕ್ ಹೇಳಿ. ಸರಿ ಸರ್. ಸರ್, ಆ ಹುಡುಗಿಯವ್ರ ಹಸ್ಬೆಂಡು ಘಟನೆ ಆದಾಗ ಇವ್ರು ಇರ್ಲಿಲ್ವಂತೆ. ಇಲ್ಲಿ ಬನ್ನಿ. ಹೆಸರೇನು? ಆರ್ಯನ್ ಸರ್. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 6 years. ಅವ್ರನ್ನ ಮೊದಲು ಯಾರು ನೋಡಿದ್ದು? ಐರನ್ ಅವರು ಸರ್. ಕರ್ಕೊಂಬರಲ್ಲ ಸರ್? ಹೋಗಿ ಕರ್ಕೊಂಡು ಬನ್ನಿ. ಯಾವಾಗ್ಲೂ ಹಾಗೆ ಇರ್ತಿದ್ರು ಸರ್. ನೆನ್ನೆ ನೀವೇ ನೋಡಿದ್ರಲ್ಲ, ಯಾವಾಗ್ಲೂ ಫೋನ್ ಯೂಸ್ ಮಾಡ್ತಾನೆ ಇರ್ತಿದ್ರು ಸರ್. ನೋಡಿದ್ದು ಅಂದ್ರೆ ಜಿಮ್ಮಲ್ಲಿ ಮಾತ್ರ ನೋಡಿದ್ ಸರ್. ಧೈರ್ಯವಾದ ಹುಡುಗಿ ಸರ್. ಆದ್ರೆ ಯಾವಾಗ ಯಾರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಸರ್. ತೊಂದ್ರೆ ಏನು ಇರ್ಲಿಲ್ಲ ಸರ್. ಅವ್ರಿಬ್ರು ರಿಲೇಶನ್ಶಿಪ್ ಹೇಳ್ಕೊಳ್ಳೋ ತರನು ಇರ್ಲಿಲ್ಲ. ಸರ್, ಇಲ್ಲಿ ನೋಡಿ ಸರ್. ಇದು ಯಾರು ಡೈರಿ? ಸರ್ ಇದು ಅವಳದೇ ಸರ್. ಇದು 174 ಸರ್. ಆದ್ರೆ ಚಿಕ್ಕ ಡೌಟ್ ಇದೆ. ಏನ್ ಡೌಟ್ ರೀ? ಇಲ್ಲ ಸರ್, ನಿನ್ನೆ ಸತ್ತು ಹುಡುಗಿ ಕೈಯಲ್ಲಿ ಒಂದು ಚಿಕ್ಕ ಮಾರ್ಕ್ ಇತ್ತು. ಮತ್ತೆ ಇವತ್ತು ಸತ್ತು ಹುಡುಗಿನೂ ಅದೇ ರೀತಿನೇ ಏನೋ ಆಗಿರುತ್ತೆ ಅನ್ಸುತ್ತೆ ಸರ್. ಆ ಹುಡುಗಿ ಡೈರಿ ನೋಡಿದಾಗ ನನಗೆ ಅಲ್ಲಿ ಬ್ಲೂ ವೇಲ್ ಚಿತ್ರ ಇತ್ತು ಸರ್. ಪ್ಲಸ್ ಲ್ಯಾಪ್ಟಾಪ್ ಅಲ್ಲಿ ಹಾರರ್ ಮೂವಿ ಕಲೆಕ್ಷನ್. ಇದೆಲ್ಲ ಗೇಮ್ನ ಒಂದೊಂದು ಟಾಸ್ಕ್ ಸರ್. ಈ ಗೇಮ್ನ ಕಡೆ ಟಾಸ್ಕ್ ಅಂದ್ರೆ ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದೆ ಸರ್. ಎಲ್ಲ ಕನ್ಫರ್ಮ್ ಆಗೋವರೆಗೂ ಯಾರ ಹತ್ರನೂ ಶೇರ್ ಮಾಡಬೇಡ್ರಿ. ಸರಿ ರೀ, ಮಾಡ್ತೀನಿ. ಹಲೋ, ನಾನು ಲೀವಲ್ಲಿದ್ದೀನಪ್ಪ. ನಮ್ಗೆಲ್ಲ ಏನ್ರಿ ಲೀವು? ಇನ್ನೊಂದು 2-3 ತಿಂಗಳು ತಾನೆ. ಆಮೇಲೆ ನನ್ ಕೆಲಸ ಬಿಟ್ಬಿಡ್ತೀಯಾ? ಮತ್ತೆ ಇಲ್ಲಿಗೆ ತಾನೇ ಬರ್ಬೇಕು? ಏನ್ ವಿಷಯ ಹೇಳು. ಹಿಂದೆನೆ 2 ಸೂಸೈಡು ಕೇಸ್ ತುಂಬಾ ಸೀರಿಯಸ್ ಆಗಿದೆ ಅನಿಸ್ತಾ ಇದೆ. ಅದೇ ನಿಮ್ಮ ಹುಡುಗರು ಇದಾರಲ್ಲ. ಇದಾರೆ. ಎಕ್ಸ್ಪರ್ಟ್ ಒಪಿನಿಯನ್ ಬೇಕಲ್ವಾ? ಬರ್ತೀಯೋ ಬರಲ್ವೋ? ಯಾವ ಕಾಲದಲ್ಲಿ ಪೊಲೀಸಿಗೆ ಚಾಯ್ಸ್ ಕೊಡ್ತಾ ಇದ್ದೀರಾ? ಯಾವ ಏರಿಯಾ? ನಮ್ಮ ಏರಿಯಾನೇ. ಅಲ್ಲಿ ಗಣಪತಿ ತಾನೇ ಇರೋದು. ನಾನು ಬಂದೇನ್ ಮಾಡ್ಲಿ? ಸತ್ತಿರೋ ಇಬ್ರು ಮದ್ವೆ ಆಗಿರೋ ಚಿಕ್ಕ ವಯಸ್ಸಿನ ಹುಡುಗಿರು. ಬೇಡ ಅಂತ ಹೇಳ್ಬೇಡಪ್ಪ, ಬಂದು ಅಟೆಂಡ್ ಮಾಡು. ಅಲ್ಲಿ ಪಾರ್ಕ್ ಮಾಡಿ. ಸರಿ ಸರ್. ಸರ್, AC ಜಾರ್ಜ್ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ DC ಕಳಿಸಿದ್ದಾರೆ ಸರ್. ನಾವೆಲ್ಲ ಇಲ್ಲಿ ಬೆಂಚ್ ಎಣ್ಸಕ್ ಬಂದಿದೀವಾ ಸರ್? ಬಾಡಿಯಲ್ಲಿ ಅಲ್ಲಿ ಮಾರ್ಚರಿಲಿ ಸರ್. ಈ ಕಡೆ ಸರ್. ವಯಸ್ಸೆಷ್ಟು? ಹುಡುಗಿ ವಯಸ್ಸು 27 ಸರ್. ನಿನ್ನ ವಯಸ್ಸೆಷ್ಟು? 30 ಸರ್. ಕಾಳಿದಾಸ್
ಏನಂತ ಕರೀತಾರೆ? ಕಾಳಿನ ದಾಸ. ಕಾಳಿದಾಸ್ ಈ ಕಡೆ ಸರ್. ನೆನ್ನೆ ನಡೆದಿದ್ದನ್ನು ಕೇಳ್ಪಟ್ಟೆ. ಹಾಂ, ಅದು ಸೂಸೈಡೇ ಸರ್. ಅದಲ್ಲ, ಆ ಕತ್ತಿ ಮ್ಯಾಟ್ರು. ಸರ್ ಈ ಕಡೆ. DC ಹೇಳಿದ್ರು. ಒಳ್ಳೆ ವಿಷಯನೇ. ಪೊಲೀಸ್ ಅವ್ರಿಗೂ ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ ಅಂತ ಪಬ್ಲಿಕ್ ಗೊತ್ತಾಗ್ಬೇಕಲ್ಲ. ಈ ಇನ್ಸಿಡೆಂಟ್ದು ವಿಡಿಯೋ ಏನಾದರೂ ತಗೊಂಡಲ್ಲ FB-ನಲ್ಲಿ ಹಾಕೋತಾರೆ. ಅದನ್ನೆಲ್ಲ ತಗೋಬೇಡಿ. ಆದರೆ ಅದೇ ಪೊಲೀಸ್ ಯಾರಿಗಾದ್ರೂ ಹೊಡೆದ್ರೆ ಅದನ್ನು ರಿಪೀಟ್ ಮಾಡಲ್ಲಿ ತಿರ್ಗ ಹಾಕ್ತಾನೆ ಇರ್ತಾರೆ. ಒಳ್ಳೆ ಜೋಕರ್. ಸರ್ ಈ ಕಡೆ. ಇಲ್ಲೇ ಸರ್. ಏನ್ ಸಿಂಹ ಇಲ್ಲೇ ಇದೆಯಾ? ನಮಸ್ಕಾರ ಸರ್. ಹೌದು ಸರ್. ಹಾಯ್ ಡಾಕ್ಟರ್. ಹಲೋ ಸರ್, ನೀವೇ ನೋಡ್ತಾ ಇರೋದಾ? ಆನ್ ಡೆಪ್ಯುಟೇಷನ್. ಡು ಹ್ಯಾವ್ ಸಮಥಿಂಗ್ ಫಾರ್ ಮೀ? 1 ಸೆಕೆಂಡ್ ಸರ್. ನೈಲ್ ಸ್ಕ್ರಾಪ್ಸ್. ಒಬ್ಬರನ್ನ ಸಾಯಿಸೋದು ಅವ್ರು ಕೊಡೋ ದೊಡ್ಡ ಶಿಕ್ಷೆ ಅಂತ ಅನ್ಕೋತಾರೆ. ಅದು ಆ್ಯಕ್ಚುಲಿ ಫ್ರೀಡಮ್. ಸರ್ ಇದು ಸೂಸೈಡ್ ಸರ್. ದಾಸ್, ನಿಮ್ಗೆ ಹೇಗೆ ಸಾಯಬೇಕು ಅಂತ ಆಸೆ? ಸರ್ ಐ ಮೀನ್ ಯಾವ ಮೆಥಡಲ್ಲಿ? ಸರ್ ಹಾಗೆ ಮಲ್ಕೊಂಡಲ್ಲೇ. ಬೋರ್ ಆಗಲ್ವಾ? ಒಂದೇ ಸಲ ತಾನೇ ಸಾಯೋದು. ಅದು ಸ್ವಲ್ಪ ಎಕ್ಸೈಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತಲ್ಲ. ಸರ್ ಅದು ಯಾವುದಾದ್ರೂ ಪ್ಲೇನ್ ಕ್ರ್ಯಾಶು ಆ ಥರ ಏನಾದರೂ ಎಕ್ಸೈಟಿಂಗ್ ಆಗಿ. ಸರ್ ಇದು ಅವರ ರಿಪೋರ್ಟ್ ಸರ್. ಇಬ್ರು ಫಾಲ್ ಫ್ರಮ್ ಹೈಟ್ ಸರ್. ಅವರೇ ಬಿದ್ದಿದ್ದಾರಾ ಅಥವಾ ಯಾರಾದರೂ ತಳ್ಳಿದಾರಾ? ಸರ್ ಸೂಸೈಡ್ ಅಂದಮೇಲೆ ಅವರೇ ಬಿದ್ದಿರ್ತಾರೆ ಸರ್. ಬ್ಲೂ ವೇಲ್. ಈ ರಿಪೋರ್ಟ್ ಓದಿದ ಮೇಲೆ ಹೇಳ್ತಿದ್ದೀನಿ ಸರ್. ಈ ಹುಡುಗಿಯ ಸೀನ್ ಆಫ್ ಕ್ರೈಮಲ್ಲಿ ಸಿಂಹ, ಸರ್. ಈ ವಾಲಲ್ಲಿರೋ ಮಾರ್ಕ್ಸನ್ನು ಶೂಟ್ ಮಾಡು. ಸರಿ ಸರ್. ಈ ಬಿಲ್ಡಿಂಗ್ ಮೇಲಿರುವಂಥ ಸಿಮೆಂಟು ಸತ್ತೋಗಿರೋ ಹುಡುಗಿ ಉಗ್ರಲ್ಲಿ ಸಿಕ್ಕಿದೆ. ಸೂಸೈಡ್ ಮಾಡ್ಕೊಳ್ಳೋರು ಗೋಡೆನ ಕೆರೆಯೋದಕ್ಕೆ ಹೋಗಲ್ಲ. ಸರ್, ಸಿಕ್ತಾ? ಮೊಬೈಲ್ ಪ್ಯಾಟರ್ನ್ ಲಾಕ್ ಓಪನ್ ಮಾಡಾಯ್ತು ಸರ್. ಡೀಟೇಲ್ಸ್ ಇದರಲ್ಲಿದೆ. ಸರ್ ಆ ಹುಡುಗಿ ಫೋನಲ್ಲಿ ಬ್ಲೂ ವೇಲ್ ಗೇಮ್ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ನ ಅವರು ಡಿಲೀಟ್ ಮಾಡಿದ್ದಾರೆ. ಬಟ್ ನಮಗೆ ಸಿಕ್ಕಿರೋ ಎವಿಡೆನ್ಸಲ್ಲಿ ಒಂದು ಫೋಟೋ ಮಾತ್ರ ಆ ಹುಡುಗಿ ಕಾಲ್ ಮಾತ್ರ ಮಾಡಿ ಮೇಲೆ ಕೂತಿರೋ ಥರ ಕ್ಲಿಕ್ ಆಗಿದೆ. ಸೊ ಸೆಲ್ಫಿ ತಗೋಬೇಕಾದ್ರೆ ಮಿಸ್ ಆಗಿ ಕೂಡ ಬಿದ್ದಿರ್ಬೋದು ಸರ್. ಸರ್, ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ. ಹಲೋ ಸರ್. CCTV ಫೂಟೇಜ್ ಏನಾಯ್ತು? ನಿನ್ನೆಯಿಂದ ಪವರ್ ಡ್ರಿಪ್ ಪ್ರಾಬ್ಲಮ್ ಇತ್ತು ಸರ್. ಇವಾಗಲೇ ಸರ್ ನಾವು ನೋಡಿದ್ದು. ಆ ಹುಡುಗಿ ಬೀಳೋವಾಗ ಮಾತ್ರ ಪವರ್ ಇರಲಿಲ್ವಾ? ಅವಾಗ ಪವರ್ ಡ್ರಿಪ್ ಆಗ್ತಿರುತ್ತೆ ಸರ್. ನಿನ್ನೆ ಕೂಡ ಮೀಟಿಂಗಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ ಸರ್. ಅದು ಹೇಗೆ ಇನ್ಸಿಡೆಂಟ್ ನಡೆದಿದ್ದೀನ CCTV ವರ್ಕ್ ಆಗ್ತಿಲ್ಲ? ಅನ್ಫಾರ್ಚುನೇಟ್ಲಿ ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು ಸರ್.